ಬಾಡಿ ಲೈನಿಂಗ್ ನೋಡ್ಬೋದು, ಯಾವುದೇ ಥರದ ಮೇಜರ್ ಸ್ಕ್ರಾಚ್ ಡೆಂಟ್ಸ್ ಏನಿಲ್ಲ, ಮತ್ತು ಯಾವುದು ಪ್ಯಾನಲ್ ರೀಪ್ಲೇಸ್ಮೆಂಟ್ಸ್ ಇಲ್ಲ. ಅಂದರೆ ಡೋರ್ ಚೇಂಜ್ ಆಗಿದೆ, ಬಾನೆಟ್ ಚೇಂಜ್ ಆಗಿದೆ, ಆ ಥರದ್ದೆಲ್ಲ ಏನಿಲ್ಲ. ಕಂಪ್ಲೀಟ್ ಸ್ಟಾಕ್ ಕಂಡೀಷನಲ್ಲಿದೆ. ಯಾವುದೇ ಥರದ ರಸ್ಟಿಂಗ್ಸ್ ಆಗಲಿ ಆ ಥರದ್ದೆಲ್ಲ ಏನೂ ಇಲ್ಲ. ತುಂಬಾ ಎಕ್ಸಿಲೆಂಟಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ಫುಲ್ ಟಾಪ್ ಎಂಡ್ ಆಗಿರೋದ್ರಿಂದ 5 ಅಲೈ ವೀಲ್ ಬರುತ್ತೆ. ಇಂಟೀರಿಯರ್ಸ್ ನೋಡ್ತಾ ಇರ್ಬೋದು ನೀವೀಗ. ಪ್ಯೂರ್ ಲೆದರ್ ಸೀಟ್ಸ್ ಕವರ್ ಬರುತ್ತೆ. ಟೋಟಲ್ 6 ಏರ್ ಬ್ಯಾಗ್ಸ್ ಬರುತ್ತೆ ಸೀಟಲ್ಲಿ, ಕೋ ಡ್ರೈವರ್ ಪ್ಲೇಸು ಮತ್ತು ಡ್ರೈವರಲ್ಲಿ. ಮ್ಯಾನ್ಯಲ್ 4x4 6 ಸ್ಪೀಡ್ ಆಗಿರುತ್ತೆ. ಎಲ್ಲ ಎಲೆಕ್ಟ್ರಾನಿಕಲ್ ಕಂಪೋನೆಂಟ್ಸು ವರ್ಕಿಂಗಲ್ಲಿ ಇರೋಂಥ ವೆಹಿಕಲ್ಲು. ಈ ಒಂದು ಸೆಕೆಂಡ್ ರೋ ಸೀಟ್ಸು ಕಂಪ್ಲೀಟ್ಲಿ ರಿಮೂವ್ ಮಾಡಿ ನೀವು ಎತ್ತಿಟ್ಬಿಡ್ಬೋದು. ಏನಾದರೂ ಲಾಂಗ್ ಡ್ರೈವ್ ಹೋಗ್ತಿದ್ದೀರಾ, ಬರೀ ಇಬ್ಬರು ಮಾತ್ರ ಇರೋದಂದರೆ ರೇರ್ ಸೀಟ್ಸ್ ಎಲ್ಲ ರಿಮೂವ್ ಮಾಡಿ ಹಿಂದ್ಗಡೆ ಒಂದು ಬೂಟ್ ಸ್ಪೇಸ್ನ ಬೆಡ್ ಥರ ಕನ್ವರ್ಟ್ ಮಾಡ್ಕೊಂಡು ಕೂಡ ಯೂಸ್ ಮಾಡ್ಕೊಬೋದು. ಸ್ವೇರ್ ವೀಲ್ ತೋರಿಸ್ಕೊಡ್ತೀನಿ. ಇದು ರಿಮ್ ಬರುತ್ತೆ. ಬನ್ನಿ ಇಂಜಿನ್ ರೂಮ್ ಯಾವ ಥರ ಇದೆ ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಕಂಪ್ಲೀಟ್ ಸ್ಟಾಕ್ ಅಂಡ್ ಒರಿಜಿನಲ್ ಕಂಡೀಷನಲ್ಲಿದೆ. ಯಾವುದೇ ಥರದ ರೀಪ್ಲೇಸ್ಮೆಂಟು, ಆಯಿಲ್ ಲೀಕೇಜಸ್ ಆ ಥರದ್ದೆಲ್ಲ ಏನಿಲ್ಲ. ನಾವು ಟೆಕ್ನಿಕಲಿ ಚೆಕ್ ಮಾಡಿದ್ದೀವಿ. ಬಿಫೋರ್ ಪರ್ಚೇಸು ನೀವು ಯಾವುದಾದ್ರೂ ಮೆಕ್ಯಾನಿಕ್ ಇದ್ದರೆ ತೋರಿಸಿ ಬೇಕಾದ್ರೆ ಚೆಕ್ ಮಾಡಿ ಕೂಡ ತೊಗೊಬೋದು. ರೆಕಾರ್ಡೆಡ್ ಮೈಲೇಜು 1,34,000 ಕಿಲೋಮೀಟ್ರ್ ಓಡಿದೆ. ಸ್ಕೋಡಾ ಇಂಜಿನ್ಗೆ ಈ ಕಿಲೋಮೀಟ್ರ್ ಏನೇನು ಅಲ್ಲ. ಏರ್ ಕಂಡೀಷನ್ ನೋಡ್ಬೋದು ಯಾವ ಥರ ಇದೆ ಅಂತೇಳಿ. ಈ ಲೆಜೆಂಡ್ರಿ 4x4ನ ನಿಮ್ದಾಗಿಸ್ಕೊಳೋದಕ್ಕೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋಂಥ ಕಾಂಟ್ಯಾಕ್ಟ್ ನಂಬರ್ಗೆ ಈಗಲೇ ಕಾಲ್ ಮಾಡಿ ಫಾರ್ ಮೋರ್ ಡೀಟೇಲ್ಸ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.